ಮನುಷ್ಯನಿಗೆ ತಾಳ್ಮೆ ಇರೋದು ಭಾಳ ಮುಖ್ಯ. ಕೆಲವರು ಏನು ಮಾಡ್ತಾರೆ, ಮಾತಿಗೆ ಯಾರು ಹೇಳಿದರೆ ಏನು ಮಾಡಿದರೆ, ಸ್ವಲ್ಪ ಅವಹೇಳನ ಮಾಡಿದರೆ, ಏನೋ ಮಾಡಿದರೆ ತಾಳ್ಮೆ ಕಳ್ಕೊಂಡ್ಬಿಡ್ತಾರೆ. ಸಡನ್ಲಿ ಏನು ಮಾಡ್ತಾರೆ, ಸಿಟ್ಟಿ ಬಂದುಬಿಡ್ತಾರೆ. ಅದಕ್ಕೆ ಪ್ರತಿಯಾಗಿ ವಾದಿಸ್ಲಿಕ್ಕೆ ಶುರು ಮಾಡ್ತಾರೆ. ಅದು ಜಗಳಕ್ಕೆ ಕಾರಣೀಭೂತಾಗ್ತದೆ. ಮನುಷ್ಯ ತಾಳ್ಮೆದ ಮನುಷ್ಯ ಏನು ಮಾಡ್ತಾನೆ, ಮೊದಲು ವಿಚಾರ ಅವ್ರು ಯಾಕೆ ಮಾಡ್ಲಿಕ್ಕತ್ತಾರೆ, ನನಗೆ ಯಾಕೆ ಬೈಲಿಕ್ಕತ್ತಾನೆ, ಆ ಮನುಷ್ಯ ನಮಗೆ ಯಾಕೆ ನಿಂದೆ ಮಾಡ್ಲಿಕ್ಕತ್ತಾನೆ ಅದು ನೋಡಬೇಕು. ಮೊದಲು ನಮ್ಮ ಕಡೆ ನೋಡ್ಬೇಕು. ತಪ್ಪು ನನ್ನಿಂದ ಏನಾರ ಅಪರಾಧ ಜರುಗಿದೇನೋ, ಅವ ಹಾಗೆ ನಿಂದೆ ಮಾಡಬೇಕಾದ್ರೆ, ಅವ್ನು ಇದು ಮಾಡಬೇಕಾದ್ರೆ ನನ್ನಿಂದ ಏನಾರ ಅಪರಾಧ ಜರುಗಿದೇನೋ ಅಂತ ಮೊದಲು ವಿಚಾರ ಮಾಡಬೇಕು. ನಮ್ಮಿಂದ ಏನೋ ಜರುಗಿದ್ರೆ ಆಯ್ತಪ್ಪ ಮಾನವ ತಪ್ಪಾಯಿತು, ಒಂದು ಸರಿಯಾಗಿ ನೋಡ್ಕೊತೀನಿ ಅಂತೇಳಿ ಕೊಡಬೇಕು. ಎರಡನೇದು, ನೀವು ವಿನಾಕಾರಣ ನಿಮಗೆ ಅವನು ನಿಂದನೆ ಮಾಡ್ಲಿಕ್ಕತ್ತ, ಬೈಲಿಕ್ಕತ್ತ, ಸಾಕಷ್ಟು ಮಾಡ್ಲಿಕ್ಕತ್ತ, ಅವಾಗ ನೀವು ಹೇಗೆ ನಿಮಗೆ ಸಹಜ ಕೋಪ ಬರ್ತದೆ. ವಿನಾಕಾರಣ ಹೇಳ್ತಿರ್ತಾನೆ ಅವನು, ಅದು ಗೊತ್ತಾಗ್ತದೆ ನಿಮಗೆ, ಆದರೂ ವಿನಾಕಾರಣ ಬರ್ತದೆ. ನೀವೇನು ಮಾಡ್ತೀರಿ, ಆ ಮನುಷ್ಯನಿಗೆ ಹೇಳ್ತೀನಿ ನಾವು, ತಲೆ ಕೆಟ್ಟದೇನಿದು, ತಲೆ ಸರಿಯದಿಲ್ಲ ಅಂತಂದೇಳಿ. ಯಾಕಂದ್ರೆ ಅರೇ ನಿಮ್ಗೆ ಗೊತ್ತಿಲ್ಲ, ಅವನು ನಿಮ್ಮಂಥ ಒಳ್ಳೆಯ ಮನುಷ್ಯನಿಗೆ ಬರಬೇಕಾದ್ರೆ ತಲೆ ಕೆಟ್ಟಿದಂತ ಬೈತಾನಲ್ಲ. ತಲೆ ಕೆಟ್ಟಿದ್ರೆ ಯಾಕೆ ಬೈತಾನ ಅವನು? ತಲೆ ನಿಜವಾಗೂ ಕೆಟ್ಟಿದ್ದ ಅವನು. ವಿವೇಕಿದ್ದ ಮನುಷ್ಯನಿಗೆ, ಸಜ್ಜನರಿಗೆ ಬೈಬೇಕಾದ್ರೆ ಯಾರೂ ವಿನಾಕಾರಣ ಬೈಯೋದಿಲ್ಲ. ತಿಳಿದವರು ಯಾರೂ ಅನ್ನೋದಿಲ್ಲ. ಅವ್ರು ತಿಳಿದಿರ್ತಾನೆ, ಬೈದಿರ್ತಾನೆ, ಅವ್ನಿಗೆ ಕ್ಷಮೆ ಮಾಡಿಬಿಡ್ಬೇಕು. ಮತ್ತು ನಾವು ಏನು ಮಾಡಬೇಕು, ಅದು ವಿಚಾರ ಮಾಡಿ ಅದಕ್ಕೂ ಮುಂದೆ ಹೋದ್ಮ್ಯಾಗ, ಈಗ ನಿಮಗೆ ತಿಳ್ಕೊಳ್ರಿ, ರಸ್ತೆ ಒಳಗೆ ಒಬ್ಬ ಹುಚ್ಚ ಹೊಂಟಾನ. ಅವ ಬೈಲಿಕ್ಕತ್ತ, ನಿಮಗೆ ಕಲ್ ತೊಗೊಂಡು ಹೊಡ್ಲಿಕ್ಕತ್ತ. ಅವಾಗ ನೀವೇನು ಅದಕ್ಕೆ ಪ್ರತಿಯಾಗಿ ಯಾಕೆ ಬೈತಿ, ಯಾಕೆ ಹುಚ್ಚ ಅಂತ ಅಂತೇನೇನು ಇಲ್ಲ, ಹಿಡೇ ಹುಚ್ಚ. ಅದಕ್ಕೆ ಏನು ಮಾಡ್ತೀನಿ, ಅವ ಮತ್ತೆ ಹೊಡೆದಿದ್ದ ಅಂತೇಳಿ, ಬೈದಿದ್ದ ಅಂತೇಳಿ ಅಲ್ಲಿಂದ ದೂರ ಹೋಗ್ಬಿಡ್ತೀನಿ. ಹುಚ್ಚಿನಿಂದ ದೂರ ಸರಿತೀವಿ, ಹೌದಲ್ಲ? ಹಾಗೆ ಅಂಥ ಮನುಷ್ಯರು ಇರ್ತಾರಲ್ಲ, ಅವರು ತಲೆ ಸರಿ ಇರೋದಿಲ್ಲ ಅಂತ ಬೈದಿರ್ತಾರೆ, ಅವ್ನು ಅಜ್ಞಾನ ಇದ್ದಾನೆ ಅಂತ ಬೈದಿರ್ತಾರೆ. ಅದನ್ನು ತಿಳ್ಕೊಂಡು ನಾವು ಹಿಂದೆ ಸರಿದು ಹೋಗ್ಬಿಟ್ರೆ ಆಯಿತು, ಆಗ್ತದೆ.